ಮಗು ಬದುಕಿದೆ ಅಂತ ಪೋಷಕರು ಒಂದು ಕ್ಷಣ ನಿಟ್ಟುಸಿರು ಬಿಟ್ಟಿದ್ರು. ತಪಾಸಣೆ ಮಾಡಿಬಿಡ್ಲಿ, ಏನಾಗುತ್ತೋ ನಮ್ಮ ಮಗು ಉಳಿಯುತ್ತೇನೋ ಅಂತ ಅಂದ್ಕೊಂಡ್ರು. ಬಟ್ ವಿಫಲವಾಯಿತು. ಎಸ್ಪಿ ಪರಿಹಾರ ಭರವಸೆಯನ್ನ ಈಗ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿಯಾಗಿದ್ದಂತಹ ಪ್ರಕರಣ. ಮಂಡ್ಯದ ಶವಾಗಾರದಲ್ಲಿ ಮಗುವಿನ ಮೃತದೇಹವನ್ನ ಇರಿಸಲಾಗಿದೆ. ಎಸ್ಪಿ ಪರಿಹಾರದ ಭರವಸೆ ಬೆನ್ನಲ್ಲೇ ಪ್ರತಿಭಟನೆಯನ್ನ ಪೋಷಕರು ಕೈಬಿಟ್ರು. ನಂತರ ಶವಾಗಾರಕ್ಕೆ ಮಗುವನ್ನ ತೆಗೆದುಕೊಂಡು ಹೋಗೋದಕ್ಕಾಯ್ತು. ಆ ಸಂದರ್ಭದಲ್ಲೇ ನೋಡಿ ಮಗು ಬದುಕಿದೆ ಅಂತ ಅನಿಸಿದ್ದು. ಕೈ ಅಲ್ಲಾಡಿದಂತಹ ಭಾಸ ಅವ್ರಿಗಾಗಿದೆ. ಹಾಗಾಗಿ ತಪಾಸಣೆಗೆ ಅಂತ ಎಲ್ಲರೂ ಓಡಿ ಹೋದರು ತೆಗೆದುಕೊಂಡು ಹೋಗಿ. ಕೊನೆಗೆ ವೈದ್ಯರು ತಪಾಸಣೆಯನ್ನು ನಡೆಸಿ ಇಲ್ಲ ಮಗು ಉಸಿರು ಚೆಲ್ಲಿದೆ, ಮಗು ಜೀವಂತವಾಗಿಲ್ಲ ಅಂತ ಮತ್ತೊಮ್ಮೆ ಹೇಳಿದಾಗ ಅವರಿಗೆ ಆ ಕ್ಷಣ ಒಂದು ಸಮಾಧಾನ ಏನಾಗಿತ್ತು, ಮತ್ತೆ ನನ್ನ ಮಗು ಬದುಕ್ಬಿಡ್ತು ಅಂತ, ಕೊನೆಗೋದಾಗಲಿಲ್ಲ ಅಂತ ಮತ್ತೆ ದುಃಖ ಉಮ್ಮಳಿಸಿ ಬಂದಿದೆ. ಆ ದೃಶ್ಯ ನೀವು ನೋಡ್ತಾ ಇರೋದು. ಶವಾಗಾರಕ್ಕೆ ತೆಗೆದುಕೊಂಡು ಹೋದಂತಹ ಹೊತ್ತು ಆ ನಂತರದಲ್ಲಿ ಕೈ ಚೂರು ಅಲುಗಾಡ್ದಿದ್ದರಿಂದಾಗಿ ಬದುಕಿದೆ ಅಂದ್ಕೊಂಡು ಮತ್ತೆ ತಪಾಸಣೆಯನ್ನು ನಡೆಸಿದಂತಹ ಸಂದರ್ಭ. ಆದರೆ ಮಗು ಬದುಕಿರಲಿಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ಶವಾಗಾರಕ್ಕೆ ತೆಗೆದುಕೊಂಡು ಹೋಗೋ ಹೊತ್ತಿನಲ್ಲಿ ಕೈ ಅಲ್ಲಾಡಿದೆ ಅನ್ನೋದನ್ನ ಗಮನಿಸಿದವ್ರು ಯಾರು ಮತ್ತು ನಿಜಕ್ಕೂ ಆ ಥರದ ಮೂಮೆಂಟ್ಸ್ ಆಗಿತ್ತಾ? ದಿವ್ಯಾ, ಸಾಕಷ್ಟು ಹೊತ್ತುಗಳ ಕಾಲ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಲಾಗ್ತು. ಇದಾದ ಬಳಿಕವಾಗಿ ಪೊಲೀಸರು ಪೋಷಕರ ಮನವೊಲಿಸಿ ಮಗುವನ್ನ ಶವಾಗಾರಕ್ಕೆ ತೆಗೆದುಕೊಂಡು ಹೋಗುವಂತೆ ಮನವೊಲಿಸಲಾಗಿತ್ತು. ಇದಾದ ಬಳಿಕವಾಗಿ ಶವಾಗಾರಕ್ಕೆ ಕೊಂಡೊಯ್ಯುವಂಥ ಸಂದರ್ಭದಲ್ಲಿ ಮಗುವನ್ನ ಎತ್ಕೊಂಡಿದ್ದಂಥವ್ರು ಮತ್ತೆ ಅವರ ಪಕ್ಕದಲ್ಲಿ ಬಂದಂಥವ್ರು ಮಗುವಿನ ಕೈ ಅಲುಗಾಡಿತ್ತು. ಹಂಗಾಗಿ ಮಗು ಬದುಕಿದ ನಿಟ್ಟಿನಲ್ಲಿ ಕೂಡ ಹೇಳ್ತಾರೆ. ಇದಾದ ಬಳಿಕವಾಗಿ ಮಗುವನ್ನ ನೇರವಾಗಿ ಎಮರ್ಜೆನ್ಸಿ ವಾರ್ಡ್ಗೆ ಅಂದರೆ ಅಲ್ಲಿದ್ದಂಥ ICUಗೆ ಕರ್ಕೊಂಡು ಬರಲಾಗುತ್ತೆ. ಇದಾದ ಬಳಿಕವಾಗಿ ಮಗುವನ್ನ ಎಲ್ಲಾ ರೀತಿಯಂತಹ ಪರೀಕ್ಷೆಗಳನ್ನ ಒಳಪಡಿಸಲಾಗುವಂಥದ್ದು. ಅಲ್ಲಿವರೆಗೂ ಕೂಡ ಒಂದು ರೀತಿಯಾಗಿ ಪವಾಡ ಸದೃಶವಾಗಿ ಮಗು ಬದುಕಲು ಉಳಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ಒಂದು ಭರವಸೆನ ಇಟ್ಟಿದ್ರು ಮತ್ತೆ ಆಶಾಭಾವನೆಯನ್ನ ಇಟ್ಟಿದ್ರು. ಆದರೆ ವೈದ್ಯರು ತಪಾಸಣೆ ಬಳಿಕವಾಗಿ ಮಗು ಬದುಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಹೇಳುವಂಥದ್ದು. ಇದಾದ ನಂತರವಾಗಿ ಪೋಷಕರ ಆಕ್ರಂದನ ಮತ್ತಷ್ಟು ಮುಗಿಲು ಮುಟ್ಟುತ್ತೆ. ಇದಾದ ಬಳಿಕವಾಗಿ ಇದೀಗ ಮಗುವನ್ನ ಶವಾಗಾರಕ್ಕೆ ಮೃತದೇಹವನ್ನು ತಂದಿರುವಂಥದ್ದು. ಒಳಗಡೆ ಪೋಸ್ಟ್ ಮಾರ್ಟಮ್ ಕಾರ್ಯಗಳು ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇದ್ದಂತ ಒಬ್ಬಳು ಮಗಳನ್ನ ಟ್ರಾಫಿಕ್ ಪೊಲೀಸರ ಬೇಜವಾಬ್ದಾರಿತನದಿಂದಾಗಿ ಕಳೆದುಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಆಕ್ರೋಶವನ್ನು ಇಲ್ಲಿ ಇದೀಗ ಹೊರಹಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಸುಮಾರು 3 ತಾಸಿಗೂ ಅಧಿಕ ಕಾಲ ರಸ್ತೆಯಲ್ಲೇ ಮಗುವನ್ನ ತೊಡೆ ಮೇಲೆ ಕೂರಿಸಿಕೊಂಡು ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಾರ್ವಜನಿಕರು ಕೂಡ ಪೋಷಕರಿಗೆ ಸಪೋರ್ಟ್ ಮಾಡಿಕೊಂಡು ಪೊಲೀಸರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪೊಲೀಸರ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗ್ತಾರೆ. ಇದಾದ ಬಳಿಕವಾಗಿ ಸ್ಥಳಕ್ಕೆ ಬಂದಂತಹ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು 3 ASIಗಳನ್ನ ಅಮಾನತು ಮಾಡಿರುವುದಾಗಿ ಕೂಡ ಹೇಳುವಂಥದ್ದು. ನಂತರವಾಗಿ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತೇಳಿ ಕೂಡ ಹೇಳಿರುವಂಥದ್ದು. ಆದರೆ ಪೋಷಕರ ಆಗ್ರಹ ಏನಂತಂದ್ರೆ, ಪರಿಹಾರ ಕೊಟ್ಟ ಮಾತ್ರಕ್ಕೆ ನನ್ನ ಮಗಳು ವಾಪಸ್ ಬರೋದಿಲ್ಲ, ಈ ರೀತಿಯಾದಂತಹ ಕೆಲಸಗಳನ್ನ ಮುಂದೆ ಯಾರು ಕೂಡ ಆಗಬಾರ್ದು, ಆ ರೀತಿಯಾದಂತಹ ಕ್ರಮಗಳನ್ನ ಪೊಲೀಸ್ ಇಲಾಖೆ ಮಾಡಬೇಕು. ಆದರೆ ಈ ರೀತಿಯಾಗಿ ಪ್ರಾಣ ತೆಗೆಯುವಂತಹ ಕೆಲಸಗಳು ಕೂಡ ಆಗಬಾರ್ದು ನಿಟ್ಟಿನಲ್ಲಿ ಕೂಡ ತಮ್ಮ ಆಕ್ರಂದನವನ್ನ ಕೋಪದ ಮೂಲಕವಾಗಿ ಹೊರ ಹಾಕ್ತಾ ಇರುವಂಥದ್ದು. ದಿವ್ಯಾ, ಸೊ ಅಲ್ಲಿ 2 ಆ್ಯಂಗಲ್ ಕೊಡ್ತಾ ಇದ್ರು. ಒಬ್ರು ಹೇಳ್ತಾರೆ ಕೈ ಹಿಡ್ದು ಎಳೆದ್ರು, ಆ ಕಾರಣಕ್ಕಾಗಿ ಮಗು ಬಿದ್ದು ರಕ್ತಸ್ರಾವ ಆಯಿತು ಅಂತ. ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಹಿಂದೆ ಬರ್ತಾ ಇದ್ದ ವೆಹಿಕಲ್ ಟಚ್ ಆಗಿದೆ, ಆಗ ಮಗು ಬಿದ್ದ ಮೇಲೆ ವೆಹಿಕಲ್ ಮಗು ಮೇಲೆ ಪಾಸ್ ಆಗಿದೆ ಅಂತ. ರಿಲೇಟೆಡ್ ಅದಕ್ಕೆ ಏನಾದರೂ ಫುಟೇಜ್ಗಳು ಲಭ್ಯವಾಗಿದೆಯಾ ರೋಹಿತ್? ದಿವ್ಯಾ, ಪೋಷಕರು ಅಂದ್ರೆ ಇವತ್ತು ಋತಿಕ್ಷಾಗೆ ನಾಯಿ ಕಚ್ಚಿರುತ್ತೆ. ಆ ಸಂದರ್ಭದಲ್ಲಿ ಮದ್ದೂರಿನ ಆಸ್ಪತ್ರೆಗೆ ಇಂಜೆಕ್ಷನ್ ಕೊಡಿಸೋ ನಿಟ್ಟಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅಲ್ಲಿನ ವೈದ್ಯರು ನಮ್ಮ ಬಳಿ ಇಂಜೆಕ್ಷನ್ ಇಲ್ಲ, ಮಂಡ್ಯದ ಮಿಮ್ಸ್ಗೆ ತೆಗೆದುಕೊಂಡು ಹೋಗಿ ಅಂತ ಹೇಳುವಂಥದ್ದು. ಈ ಬಳಿಕವಾಗಿ ಮಂಡ್ಯದ ಮಿಮ್ಸ್ಗೆ ಬಾಲಕಿಯ ತಾಯಿ ಮತ್ತೆ ಆಕೆ ದೊಡ್ಡಪ್ಪ ಇಬ್ರು ಕೂಡ ಬೈಕ್ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಸ್ವರ್ಣ ಸದರದ ಬಳಿ ಪೊಲೀಸರು ವೆಹಿಕಲ್ಗೆ ಕೈ ಹಾಕುವಂಥದ್ದು. ಈ ಸಂದರ್ಭದಲ್ಲಿ ಮಗು ಬಿದ್ದಿದೆ ಅಂತೇಳಿ ಕೂಡ ತಾಯಿ ಹೇಳುವಂಥದ್ದು. ಇನ್ನೊಂದು ಕಡೆ ಪೊಲೀಸರು ಹೇಳುವಂತಹ ಪ್ರಕಾರವಾಗಿ ಮಗುವಿನ ಒಂದು ಬಲಭಾಗಕ್ಕೆ ಒಂದು ಕ್ಯಾಂಟರ್ ಕೂಡ ಹರಿದಿದೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕೂಡ SP ಅವರು ಹೇಳುವಂತಹ ಪ್ರಕಾರವಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಮತ್ತೆ ತನಿಖೆಯನ್ನು ಕೂಡ ಮಾಡಲಾಗುವಂಥದ್ದು. ತನಿಖೆಯ ಮುಖಾಂತರವಾಗಿ ಏನೆಲ್ಲ ಅಂಶಗಳು ಬರ್ತದೆ ಅದರ ಆಧಾರದ ಮೇಲೆ ಸಿಬ್ಬಂದಿಗಳು ಕೂಡ ಇನ್ನಷ್ಟು ಶಿಕ್ಷೆಯನ್ನು ಕೊಡುವಂತಹ ಕೆಲಸಗಳು ಕೂಡ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿರುವಂಥದ್ದು. ದಿವ್ಯಾ.